ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂತಂದ್ರೆ ನಿನ್ನೆ ನಮ್ಮೂರಾಗ ಹುಬ್ಳಿ ಮಾರ್ಕೆಟಿಗೆ ಮೆಣಸಿನ್ಕಾಯಿ ತೊಗೊಂಡೋಗಿದ್ರು. ಕಡ್ಡಿ ಮೆಣಸಿನ್ಕಾಯಿ ನಮ್ಮೂರಾಗ ಜಾಸ್ತಿ ಕಡ್ಡಿ ಮೆಣಸಿನ್ಕಾಯಿ ಹಾಕ್ತಾರೆ. ಡಬ್ಬಿ ಮೆಣಸಿನ್ಕಾಯಿ ಹಾಕೋದು ಕಡಿಮೆ, ತುಂಬ ಕಡಿಮೆ. ಏನಂತಂದ್ರೆ ನಮ್ಮೂರದ್ದೇ ಕಡ್ಡಿ ಮೆಣಸಿನ್ಕಾಯಿ 62,000 ರೂಪಾಯಿ ಮಾರೈತಿ. 62, 61 ಮಾರೈತಿ. ಮತ್ತು ಬಿಳ್ಗಾಯಿ 44, 45,000 ರೂಪಾಯಿ ಅಂತಂದರು. ಇಲ್ಲಿವರೆಗೆ ಮಾರೈತಿ. ರೈತ ಬಂದವರೆ ತುಂಬ ಚೆನ್ನಾಗೈತಿ. ಈ ವರ್ಷ ನಮ್ಗೆ ಕೈ ಹಿಡಿದಪ್ಪ ಅಂದ್ರೆ ಮೆಣಸಿನ್ಕಾಯಿನ ಎಷ್ಟು ಕಳೆದ ಒಂದು 2-3 ವರ್ಷದಿಂದ ರೇಟ್ ಇದ್ದಿದ್ದಿಲ್ಲ. ಅದಕ್ಕೆ ರೇಟ್ ಇರ್ಲಾರ್ದಕ್ಕೆ ಜನ ತುಂಬ ಕಡಿಮೆ ಹಾಕಾಕೋತಿದ್ರು. ಏನಪ್ಪ ಅಂತಂದ್ರೆ ನಾವಾದರೂ ಪ್ರತಿ ವರ್ಷ 2 ಎಕರೆ, 4 ಎಕರೆ, 3 ಎಕರೆ ಅಷ್ಟೇ ಹಾಕೋದು. ಜಾಸ್ತಿ ಹಾಕೋಲ್ಲ. ಈ ವರ್ಷನ ಅಷ್ಟೇ ಹಾಕಿದ್ವಿ. ನಮ್ಮದು ಚೆನ್ನಾಗಾಯಿತು. ಇನ್ನೂ ಸ್ವಲ್ಪ ಇದೆ, ಅದನ್ನು ಕಳಿಸ್ಬೇಕು. ಈ ವರ್ಷ ಏನಪ್ಪ ಅಂತಂದ್ರೆ ಅದೇ ಹೇಳಿದ್ನಲ್ಲ, ನಮ್ಗೆ ರೈತರಿಗೆ ಕೈ ಹಿಡಿದಿದ್ದಪ್ಪ ಅಂದರೆ ಮೆಣಸಿನ್ಕಾಯಿನೇ. ತುಂಬ ಚೆನ್ನಾಗಾಯಿತು. ರೈತರು ತುಂಬ ಖುಷಿಯಾದರು. ಅದರಾಗೆ ದುಡ್ಡು ಕಂಡಿದ್ದು ಸರಿನಾ. ಮತ್ತು ಈ ಕಡ್ಲಿ ಅದು ಕೂಡ ರೇಟ್ ತುಂಬ ಕಡಿಮೆ ಇದೆ. ಅದು ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ, ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ರೈತ ಬಾಂಧವರೇ, ಏನಪ್ಪ ಅಂದ್ರೆ ಆನಂದಪುರ ರೈತರು ಏನಂದ್ರೆ 87,700 ಚಿಲ್ಲರೆ ಆಗೈತೆ. ಒಂದು ತುಂಬ ಚೆನ್ನಾಗೈತೆ ರೇಟ್ ಮಾತ್ರ. ತುಂಬ ಚೆನ್ನಾಗೈತೆ ರೇಟ್ ಅವ್ರದ್ದು. ಒಂದು ಕ್ವಿಂಟಲ್ ತಂದಿದ್ರಂತವ್ರು. 87,000 ರೂಪಾಯಿ ಐತಿ ಕ್ವಿಂಟಲಿಗೆ. ತುಂಬ ಒಳ್ಳೆ ಡಬ್ಗಾಯಿ ಅದು. ಡಬ್ಗಾಯಿ ನಮ್ಮ ಕಡೆ ಹಾಕೋದು ತುಂಬ ಕಡಿಮೆ. ನಮ್ಮ ಭಾಗದಾಗ ಹಾಕ್ತಾರೆ. ನಮ್ಮ ಊರಾಗ ಹಾಕೋದು ಕಡಿಮೆ. ಎಲ್ಲೋ ಒಬ್ರು ಅತಿ ಕಡಿಮೆ ಅದು. ಬೇರೆ ಕಡೆ ಎಲ್ಲ ಹಾಕಿದ್ರೆ ನಮ್ಮ ಊರಿಂದ ಒಂದು 5-6 ಕಿಲೋಮೀಟ್ರ್ ಆ ಕಡೆ ಹೋದ್ರೆ ಹಳ್ಳಿಗುಡಿ, ಹಳ್ಳಿಕೆರೆ ತುಂಬ ಡಬ್ಬಿಗೆ ಹಾಕ್ತಾರೆ. ನಿನ್ನೆ ಏನಪ್ಪ ಅಂತಂದ್ರೆ ಡಬ್ಗಾಯಿ ಆನಂದಪುರಿಂದ ಒಬ್ಬರು ಬಂದಿದ್ದರು. ಅವ್ರದ್ದು ಹೈಯೆಸ್ಟ್ ಮಾರ್ಕೆಟು 87,700 ಚಿಲ್ಲರೆ ಆಗೈತಿ. ತುಂಬ ಚೆನ್ನಾಗೈತಿ ರೈತ ಬಂದವರೆ ಸರಿನಾ. ನಿನ್ನೆದು ಸ್ವಲ್ಪ ಬೇಗ ಹಾಕಬೇಕಿತ್ತು, ವಿಡಿಯೋ ಬೆಳಿಗ್ಗೆ ಹಾಕಬೇಕಿತ್ತು. ನಾನು ಕೆಲಸದ ಒತ್ತಡದ ಕಾರಣದಿಂದ ಹಾಕೋಕ್ಕಾಗಿಲ್ಲ. ಮತ್ತು ನಾಳೆ ಬ್ಯಾಡಗಿ ಮಾರ್ಕೆಟ್ ಇದೆ. ನಾಳೆ ಬ್ಯಾಡಗಿ ಮಾರ್ಕೆಟ್ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ ಕೊಡ್ತೀನಿ ರೈತ ಬಂದವರೆ. ಮತ್ತು ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.